ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರಿಗೂ ಪ್ರಿಷಾ ಆ್ಯಂಡ್ ಮಾಮ್ಸ್ ವರ್ಲ್ಡ್ ಚಾನಲಿಗೆ ಸ್ವಾಗತ. ಹಾಗೆ ಇವತ್ತು ನಾನು ಇದು ನೆನೆಯ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಮಾರ್ನಿಂಗ್ ತಿಂಡಿ ಹಾಗೂ ಮಧ್ಯಾಹ್ನದ ಲಂಚ್ ಸ್ಪೆಷಲನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಹಾಗೆ ನಿನ್ನೆ ಬೆಳಿಗ್ಗೆ ತಿಂಡಿ ನಮಗೆ ಪುಂಡಿ. ನಮ್ಮಲ್ಲಿ ಇದಕ್ಕೆ ಪುಂಡಿ ಅಂತ ಹೇಳ್ತಾರೆ. ಹಾಗೆ ಕನ್ನಡದಲ್ಲಿ ಆ್ಯಕ್ಚುಲಿ ಕಡುಬು ಅಂತ ಹೇಳ್ತಾರೆ, ಅಕ್ಕಿ ಕಡುಬು ಅಂತೇಳಿ. ಇದು ತುಂಬಾ ಟೇಸ್ಟಿ ಆಗುತ್ತೆ. ಇದು ಚಿಕನ್ ಸಾರು ಆ ಥರ ಇದ್ರೆ ಅಂತೂ ತುಂಬಾ ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ. ಹಾಗೆ ತುಂಬ ಈಸಿ ಕೂಡ ಮಾಡೋದಕ್ಕೆ. ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತೀನಿ. ಹಾಗೆ ನಿನ್ನೆ ಮಧ್ಯಾಹ್ನ ಊಟಕ್ಕೆ ನಾನು ಸ್ಪೆಷಲ್ ಅಂದರೆ ನಮ್ಮ ಹಳೆಯ ಕಾಲದ ರೆಸಿಪಿಯನ್ನು ಮಾಡಿದೆ. ಅದು ತೇಟ್ಲ ಅಂತ ಹೇಳ್ತಾರೆ ಇದಕ್ಕೆ. ಇದು ಆ್ಯಕ್ಚುಲಿ ತೇಟ್ಲ ಅಂತ ಹೇಳೋದಂದರೆ ಇದು ಒಂದು ಕೆಸುವಿನ ಎಲೆ ನಿಮಗೆ ಗೊತ್ತಿರಬಹುದು. ತುಳುವಿನಲ್ಲಿ ಚೇವುದೆರೆ ಅಂತ ಹೇಳ್ತಾರೆ. ಇವಾಗ ಮಳೆಗಾಲದಲ್ಲಿ ನಾವು ಸಾಮಾನ್ಯವಾಗಿ ಇದು ನೋಡಲಿಕ್ಕೆ ಸಿಗುತ್ತೆ. ಈ ಎಲೆಯನ್ನು ತಗೊಂಡು ಬಂದು ಅದನ್ನು ಕಟ್ಟಿ 1-2 ದಿವಸ ಬಾಡಲಿಕ್ಕೆ ಒಂದು ಬಟ್ಟೆಯಲ್ಲಿ ಸುತ್ತಿ ಇಡ್ತಾರೆ. ಆನಂತರ ಅದನ್ನು ಪದಾರ್ಥ ಮಾಡ್ತಾರೆ. ಇಲ್ಲಿ ನನ್ನ ಅತ್ತೆ ಅದನ್ನು ಕಟ್ಟಿ ಇಡ್ತಾ ಇದ್ದಾರೆ. ಅದು 2 ದಿವಸ ಬಾಡಬೇಕು. ಬಾಡಿದ ನಂತರ ಅದನ್ನು ಪದಾರ್ಥ ಮಾಡಿ ತಿನ್ನಬಹುದು. ಇಲ್ಲದಿದ್ದರೆ ತುರಿಕೆ ಬರುವ ಸಾಧ್ಯತೆ ಇದೆ. ಅಂದರೆ ಬಾಯಲ್ಲೆಲ್ಲ ತುರಿಕೆ ಬರುತ್ತೆ. ಅದಂದರೆ ಬಾಡದೇ ಇದ್ದರೆ ತುರಿಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ 1-2 ದಿವಸ ಇದನ್ನು ಈ ರೀತಿ ಕಟ್ಟಿ ಒಂದು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಇದಕ್ಕೆ ನಾವು ತೇಟ್ಲ ಅಂತ ಹೇಳ್ತೀವಿ. ಹಾಗೆ ಅದರ ಜೊತೆಗೆ ನಾವು ಹುರುಳಿಕಾಳನ್ನು ನೆನೆಯಲಿಕ್ಕೆ ಇಟ್ಟು ಅದನ್ನು ಕೂಡ ಬಟ್ಟೆಯಲ್ಲಿ ಕಟ್ಟಿಟ್ಟಿದ್ರು. ಅಂದರೆ ಅದು ಮೊಳಕೆ ಬರಲಿಕ್ಕೆ ಬಟ್ಟೆಯಲ್ಲಿ ಸುತ್ತಿ ಇಟ್ಟಿದ್ರು. ಸ್ವಲ್ಪ ಮೊಳಕೆ ಬಂದಿದೆ. ಇದಕ್ಕೆ ಮೊಳಕೆ ಕಟ್ಟಿರುವಂಥ ಹುರುಳಿಕಾಳು ಅಂತ ಹೇಳ್ತೀವಿ. ಹಾಗೆ ತೇಟ್ಲ ಅಂದರೆ ಕೆಸುವಿನ ಎಲೆಯ ಜೊತೆಗೆ ಹುರುಳಿಕಾಳು ಹಾಕಿ ಇವತ್ತೊಂದು ಪದಾರ್ಥವನ್ನು ಮಾಡ್ತಾ ಇದ್ದೀವಿ. ಅದನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದನ್ನು ಸಿಂಪಲ್ಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಕೆಸುವಿನ ಎಲೆಯನ್ನು ಕಟ್ಟುವಾಗ ಸ್ವಚ್ಛವಾಗಿ ಅಂದರೆ ಸ್ವಲ್ಪ ಕ್ಲೀನಾಗಿ ತೊಳೆದು ಒರೆಸಿ ಆಮೇಲೆ ಕಟ್ಟಿ ಇಡಬೇಕು. ಯಾಕಂದರೆ ಕಟ್ಟಿಟ್ಟ ನಂತರ ಅದನ್ನು ಮತ್ತೆ ನಮಗೆ ವಾಶ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಕಟ್ಟಿಡುವ ಮೊದಲೇ ಚೆನ್ನಾಗಿ ತೊಳೆದು ಕ್ಲೀನಾಗಿರುವಂಥ ಬಟ್ಟೆಯಲ್ಲಿ ಕಟ್ಟಿಡಬೇಕು. ಆನಂತರ ಇವಾಗ ಹುರುಳಿಕಾಳನ್ನು ಕೂಡ ನಾನು ಚೆನ್ನಾಗಿ ತೊಳೆದು ಹಾಕೋತಾ ಇದ್ದೀನಿ. ನಾನು ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಹುರುಳಿಕಾಳು ಸ್ವಲ್ಪ ತಡವಾಗಿ ಬೇಯೋದ್ರಿಂದ ನಾನು ಕುಕ್ಕರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇವಾಗ ಕೆಸುವಿನ ಎಲೆಗೆ ನಾನೀಗ ಹುರುಳಿಕಾಳನ್ನು ಕೂಡ ಹಾಕಿದ್ದೀನಿ. ಇವಾಗ ಹಾಕಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ 1-2 ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದರ ಜೊತೆಗೆ ಇವಾಗ ಆ್ಯಡ್ ಮಾಡ್ತೀನಿ. ಹಾಗೆ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಕುಕ್ಕರಿಗೆ ಕೆಸುವಿನ ಎಲೆ, ಹುರುಳಿಕಾಳು, ಟೊಮ್ಯಾಟೊ, ಈರುಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡುವ. ಹಾಗೆ ಕುಕ್ಕರಲ್ಲಿ ನಾನು ಇದಕ್ಕೆ 3 ವಿಷಲನ್ನು ಇಟ್ಟಿದ್ದೀನಿ. ಹಾಗೆ ಈ ಪದಾರ್ಥಕ್ಕೆ ಮಸಾಲವನ್ನು ರೆಡಿ ಮಾಡೋಣ. ಮಸಾಲಕ್ಕೆ ಕೆಂಪು ಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆ ಅನ್ನು ಡ್ರೈ ರೋಸ್ಟ್ ಮಾಡಬೇಕು. ಆನಂತರ ಅದಕ್ಕೆ ಒಂದು ಅರ್ಧ ಈರುಳ್ಳಿ ಹಾಗೆ 4 ಎಸಳು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕೋಬೇಕು. ಇದು ಆ್ಯಕ್ಚುಲಿ ನನ್ನ ಮಾವ ತೆಂಗಿನ ತುರಿಯನ್ನು ತುರಿದು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತಾರೆ. ನನಗೂ ಕೂಡ ತುಂಬಾ ಈಸಿ ಆಗುತ್ತೆ. ಹಾಗೆ ಈ ಪದಾರ್ಥಕ್ಕೆ ಇನ್ನೊಂದು ಐಟಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಹಲಸಿನ ಹಣ್ಣಿನ ಬೀಜ. ಇದರ ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಗುದ್ದಿ ಆ ಸಿಪ್ಪೆಯನ್ನು ತೆಗೆದು ಇವಾಗ ಇದನ್ನು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀವಿ. ಯಾಕಂದರೆ ಇದು ಸ್ವಲ್ಪ ಬೇಗ ಬೇಯುತ್ತೆ. ಕುಕ್ಕರಲ್ಲಿ ಹಾಕಿಬಿಟ್ರೆ ಪೂರ್ತಿ
ಬೆಂದು ಹೋಗುತ್ತೆ ಅಂತ ಹೇಳಿ ಅದನ್ನು ನಾವು ಸಪ್ರೇಟಾಗಿ ಬೇಯಿಸ್ತಾ ಇದ್ದೀವಿ. ಇದಕ್ಕೆ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ವಿ. ಹಾಗೆ ಇಲ್ಲಿ ನಮ್ಮ ಕೆಸುವಿನ ಎಲೆ ಹಾಗೂ ಹುರುಳಿಕಾಳು ಕೂಡ ಬೆಂದು ರೆಡಿ ಆಯಿತು. ಹಾಗೆ ಇದನ್ನು ನಾವು ಇವಾಗ ಹಲಸಿನ ಬೀಜ ಬೇಯಲಿಕ್ಕೆ ಇಟ್ಟಿದ್ದೀವಲ್ವ, ಅದು ಹಲಸಿನ ಬೀಜ ಬೆಂದ ನಂತರ ಈ ಹುರುಳಿಕಾಳು ಹಾಗೂ ಕೆಸುವಿನ ಎಲೆಯನ್ನು ಅದಕ್ಕೆ ಆ್ಯಡ್ ಮಾಡೋಣ. ಇವಾಗ ಅದನ್ನು ಈ ಪಾತ್ರೆಗೆ ಶಿಫ್ಟ್ ಮಾಡಿದ್ವಿ. ಈಗ ನಾವು ಈಗಾಗಲೇ ಮಸಾಲವನ್ನು ಕೂಡ ಹುರಿದು ತೆಂಗಿನ ತುರಿಯೆಲ್ಲ ಹಾಕಿ ಅದಕ್ಕೆ ಮಸಾಲವನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಆ ಮಸಾಲವನ್ನು ಇಲ್ಲಿ ಬೆಂದಿರುವಂಥ ಹುರುಳಿಕಾಳು ಹಾಗೂ ಕೆಸುವಿನ ಎಲೆ ಜೊತೆಗೆ ಆ್ಯಡ್ ಮಾಡೋಣ. ಮಸಾಲವನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಹಂತದಲ್ಲಿ ನಾವು ಉಪ್ಪು ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಆಗಿದ್ದಲ್ಲಿ ಉಪ್ಪನ್ನು ಕೂಡ ಈ ಹಂತದಲ್ಲಿ ಆ್ಯಡ್ ಮಾಡಬಹುದು. ನಮ್ಮ ಮಳೆಗಾಲದ ಹೆಲ್ದಿ ರೆಸಿಪಿ ರೆಡಿ ಆಯಿತು. ಇದಕ್ಕೆ ನಮ್ಮ ತುಳುವಿನಲ್ಲಿ ತೇಟ್ಲದ ಕಜ್ಪು ಅಂತ ಹೇಳ್ತಾರೆ. ನಮ್ಮ ತೇಟ್ಲದ ಕಜ್ಪು ರೆಡಿ. ಆ್ಯಂಡ್ ಮಳೆಗಾಲದಲ್ಲಿ ಇದಂತೂ ಎಲ್ಲರ ಮನೆಯಲ್ಲಿ, ನಮ್ಮ ಹಳ್ಳಿ ಕಡೆ ಅಂತೂ ಇದನ್ನು ಟ್ರೈ ಮಾಡೇ ಮಾಡ್ತಾರೆ. ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ನಿಮ್ಮ ಮನೆ ಹತ್ರ ಏನಾದರೂ ಈ ಥರದ ಕೆಸುವಿನ ಎಲೆ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಆದರೆ ಕೆಸುವಿನ ಎಲೆಯಲ್ಲಿ ಕೂಡ ಬೇರೆ ಬೇರೆ ವಿಧದ ಕೆಸುವಿನ ಎಲೆ ಇದೆ, ನೋಡ್ಕೊಂಡು ಮಾಡಿ. ಹಾಗೆ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿರುವ ಕಡುಬು ಹಾಗೂ ತೇಟ್ಲದ ಪದಾರ್ಥ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.